ಪ್ರಳಯ. ಮಾಯನ್ ಅನ್ನೋ ಹೆಸರು ಕೇಳಿದ್ರೆ ಪ್ರಳಯದ ಭವಿಷ್ಯವೇ ನೆನಪಾಗುತ್ತೆ. ಯಾಕಂದ್ರೆ 2012ರಲ್ಲಿ ಮಿಸ್ ಆಗಿದ್ದ ವಿನಾಶ 2020ರಲ್ಲಿ ಸಂಭವಿಸುತ್ತೆ ಅಂತಿದೆ ಮಾಯನ್ ಕ್ಯಾಲೆಂಡರ್. ಈ ಕ್ಯಾಲೆಂಡರ್ ನುಡಿದ ಭವಿಷ್ಯವೋ ಏನೋ ಗೊತ್ತಿಲ್ಲ, ಮತ್ತೆ ಮುಳುಗ್ತಾ ಇದೆ ಮಾಯನ್ನರ ಸಾಮ್ರಾಜ್ಯ. ಜಲಸ್ವಾಹವಾಗ್ತಾ ಇದೆ ಶ್ರೀಮಂತರ ಊರುಗಳು. ಮರಣ ಮಳೆಗೆ ಸಿಲುಕಿದ್ದಾರೆ ಭಾರತದ 60 ಲಕ್ಷ ಜನ. ಇಷ್ಟಕ್ಕೂ ಮಾಯನ್ ಕ್ಯಾಲೆಂಡರ್ ಅಂದ್ರೇನು? ಈ ಮಾಯನ್ ಕ್ಯಾಲೆಂಡರ್ಗೂ ಮಾಯನ್ನರ ಹುಟ್ಟಿಗೂ ಭಾರತದಲ್ಲಿ ಜಲಪ್ರವಾಹ ಎದುರಾಗೋಕ್ಕೂ ಏನ್ ಸಂಬಂಧ? ಈ ಕುರಿತ ಕಂಪ್ಲೀಟ್ ಮಾಹಿತಿ ಈ ರಿಪೋರ್ಟ್ನಲ್ಲಿ. ಮಾಯನ್ನರ ಸಾಮ್ರಾಜ್ಯವನ್ನೇ ಮುಳುಗಿಸುತ್ತಿದೆ ಜಲಪ್ರವಾಹ. Cyk, Tasia zacznie, cyknij. Gej. ಇಂಥದ್ದೇ ಜಲಪ್ರಳಯ 2012 ಡಿಸೆಂಬರ್ 21ರಂದು ಆಗುತ್ತೆ ಅಂತ ಇಡೀ ಜಗತ್ತು ಬೆಚ್ಚಿ ಬಿದ್ದಿತ್ತು. ಜಗತ್ತಿನ ವಿನಾಶವನ್ನ ನುಡಿಯೋ ಕ್ಯಾಲೆಂಡರ್ ಅಂತಲೇ ಕರೆಸಿಕೊಳ್ಳೋ ಮಾಯನ್ ಕ್ಯಾಲೆಂಡರ್ ಇಂಥದ್ದೊಂದು ಭವಿಷ್ಯ ನುಡಿದಿತ್ತು. ಇದರ ಮೇಲೆ ಸಾಕಷ್ಟು ಸಿನಿಮಾ ಕೂಡ ಬಂದಿತ್ತು. ಆದರೆ 2012ರಲ್ಲಿ ಪ್ರಳಯ ಸಂಭವಿಸದ ಕಾರಣ ಮಾಯನ್ ಕ್ಯಾಲೆಂಡರ್ ಓದಿದ್ದ ತಿಳಿದಿದ್ದ ಜನ ಎಲ್ಲೋ ಮಿಸ್ ಆಗಿದೆ ಅಂತ ಪುನಃ ಕ್ಯಾಲೆಂಡರ್ನ ಓದಿದ್ದು. ಮುಂದಿನ 8 ವರ್ಷಗಳಲ್ಲಿ ಅಂದ್ರೆ 2020ಕ್ಕೆ ಪ್ರಳಯ ಸಂಭವಿಸುತ್ತೆ ಅನ್ನೋ ಹೊಸ ಭವಿಷ್ಯವನ್ನು ನುಡಿದಿದ್ರು. ಕೆಲವರು ಇದನ್ನ ನಂಬದೆಯೂ ಹೋಗಿದ್ರು. ಆದ್ರೀಗ ಈ ಭವಿಷ್ಯವಾಣಿಯ ಫಲವೋ ಏನೋ, ಮತ್ತೆ ಮುಳುಗುತ್ತಿದೆ ಮಾಯನ್ನರ ಸಾಮ್ರಾಜ್ಯ. ಎಸ್, ಮಾಯನ್ ಕ್ಯಾಲೆಂಡರ್ನಲ್ಲಿ ಹೇಳಿದಂತೆ ಈ ವರ್ಷ ಹಲವು ಕಡೆ ಮಹಾಮಳೆ ಅಬ್ಬರಿಸುತ್ತಿದೆ. ಒಂದು ಕಡೆ ಕಂಡು ಕೇಳರಿಯದ ಪ್ರವಾಹ ಎದುರಾಗಿದ್ರೆ ಮತ್ತೊಂದು ಕಡೆ ಸಾಲು ಸಾಲು ಭೂಕಂಪ ಸಂಭವಿಸುತ್ತಿದೆ. ಮಗದೊಂದು ಕಡೆ ಭಯಂಕರ ಚಂಡಮಾರುತವೇ ಅಪ್ಪಳಿಸುತ್ತಿದೆ. ಕೊರೋನಾ ವೈರಸ್ನ ಅಟ್ಟಹಾಸದ ನಡುವಲ್ಲೇ ಗುಡ್ಡಗಳು ಕುಸಿದು ಬೀಳುತ್ತಿವೆ. ಮರಣ ಮಳೆಗೆ ಡ್ಯಾಂಗಳು ಛಿದ್ರವಾಗಿವೆ. ಹೀಗೆ ವಿಶ್ವದ ನಾನಾ ದಿಕ್ಕಿನಲ್ಲಿ ಪ್ರಚಂಡ ದಾಳಿ ಇಡ್ತಿರೋ ಪ್ರಕೃತಿ ಮನುಕುಲದ ದಿಕ್ಕನ್ನೇ ಕಂಗೆಡಿಸಿದೆ. ಅದರಲ್ಲೂ ಮರಣ ಮಳೆಯ ಆರ್ಭಟಕ್ಕೆ ಸ್ವಾಹ ಆಗುವ ಸ್ಥಿತಿಯಲ್ಲಿದೆ ಶ್ರೀಮಂತರ ನಾಡು. ಹೌದು, ಪ್ರಳಯ ಭವಿಷ್ಯದ ಬೆನ್ನಲ್ಲೇ ಮಹಾಮಳೆಯ ಅಬ್ಬರಕ್ಕೆ ದೊಡ್ಡಣ್ಣ ಚಿಕ್ಕಣ್ಣ ಎಲ್ಲರೂ ಗಢ ನಡುಗಿದ್ದಾರೆ. ಜಗತ್ತಿನೆಲ್ಲೆಡೆ ಅಬ್ಬರಿಸುತ್ತಿರೋ ಜಲರಾಕ್ಷಸನ ರೌದ್ರಾವತಾರಕ್ಕೆ ಬೆಚ್ಚಿ ಬೆರಗಾಗಿದ್ದಾರೆ. ಅದರಲ್ಲೂ ಕೊರೋನಾ ಸಂಕಷ್ಟದ ನಡುವಲ್ಲೇ ಭಾರತದಲ್ಲಿ ಸಾವಿನ ನರ್ತನವಾಡುತ್ತಿದೆ ಪ್ರವಾಹ. ಊರಿಗೆ ಊರನ್ನೇ ನುಂಗಿ ಹಾಕ್ತಿವೆ ಮಹಾನದಿಗಳು. ಸೇತುವೆಗಳೆಲ್ಲ ಕುಸಿಯುತ್ತಿವೆ, ರಸ್ತೆಗಳು ಬಿರುಕು ಬಿಡ್ತಿವೆ, ಗುಡ್ಡಗಳು ನೋಡ್ತಿದ್ದಂತೆ ಜಾರ್ಕೊಂಡು ಬೀಳ್ತಿವೆ. ಈ ದೃಶ್ಯಗಳನ್ನ ನೋಡ್ತಾ ಇದ್ರೆ ಕಂಡು ಕೇಳರಿಯದ ಪ್ರಳಯ ಅಂದ್ರೆ ಇದೇನಾ ಅನ್ನೋ ಭಯ ಕಾಡ್ತಿದೆ. ಅದರಲ್ಲೂ ಪ್ರಕೃತಿಯ ರುದ್ರ ತಾಂಡವಕ್ಕೆ ಸಿಲುಕಿ ವಿಲವಿಲನೆ ಒದ್ದಾಡುತ್ತಿದ್ದಾರೆ ಭಾರತದ 60 ಲಕ್ಷ ಜನ. ಭವಿಷ್ಯಕ್ಕೂ ಭಾರತದಲ್ಲಿ ಉಂಟಾಗ್ತಿರೋ ಭೀಕರ ಪ್ರವಾಹಕ್ಕೂ ನಂಟಿದ್ಯಾ? ಇಷ್ಟಕ್ಕೂ ಏನಿದು ಮಾಯನ್ಗೂ ಭಾರತಕ್ಕೂ ಇರೋ ಪುರಾತನ ನಂಟು ಅಂತ ಕೇಳಿದ್ರೆ ಅದನ್ನ ಹೇಳೋ ಮುಂಚೆ ಮಾಯನ್ ಭವಿಷ್ಯದ ಬೆನ್ನಲ್ಲೇ ಭಾರತದಲ್ಲಿ ಜಗತ್ತಿನ ಮೂಲೆಯಲ್ಲಿ ಏನೆಲ್ಲ ಆಗ್ತಿದೆ ಅನ್ನೋದನ್ನ ತೋರಿಸಿ ಆರ್ಎಫ್ ತಂಡ ಜನರನ್ನ ರಕ್ಷಿಸುವ ಕಾರ್ಯದಲ್ಲಿ ತೊಡಗಿದೆ. ಕೇರಳ ಸರ್ಕಾರ ಅಸ್ಸಾಂಗೆ 2 ಕೋಟಿ ರೂಪಾಯಿ ಧನ ಸಹಾಯ ಮಾಡಿದೆ. ಇಡೀ ಅಸ್ಸಾಂನಲ್ಲಿ 26 ಲಕ್ಷ ಮಂದಿಯ ಬದುಕು ಮೂರಾಬಟ್ಟೆ ಆಗೋಗಿದೆ.
104ಕ್ಕೂ ಅಧಿಕ ಮಂದಿ ಪ್ರವಾಹಕ್ಕೆ ಸಿಲುಕಿ ಕೊಚ್ಕೊಂಡು ಹೋಗಿದ್ದಾರೆ. ಸದ್ಯ ಇದು ಕೇವಲ ಅಸ್ಸಾಂ ಪರಿಸ್ಥಿತಿ ಮಾತ್ರವಲ್ಲ, ಬಿಹಾರದಲ್ಲೂ ಇಂಥದ್ದೇ ಭೀಭತ್ಸ ಪ್ರವಾಹ ಎದುರಾಗಿದೆ. ಹಾಗಾದ್ರೆ ಬಿಹಾರದಲ್ಲಿ ಉಂಟಾಗಿರೋ ಪ್ರವಾಹಕ್ಕೂ ಮಾಯಾನ್ ಪ್ರಳಯ ಭವಿಷ್ಯಕ್ಕೂ ಇದೆಯಾ ಪುರಾತನ ನಂಟು? ನೋಡಿ, ಬಿಹಾರದ 9 ನದಿ ಉಕ್ಕಿ ಹರಿದಿದ್ದಕ್ಕೆ ಬಿಹಾರದ ಸ್ಥಿತಿ ಹೇಗಾಗಿದೆ ನೋಡಿ. ಬಿಹಾರದ 10 ಲಕ್ಷ ಮಂದಿಯ ಬದುಕು ಜಲಸಂಕಷ್ಟಕ್ಕೆ ಸಿಲುಕಿ ತತ್ತರಿಸಿದೆ. ಬಿಹಾರದ ಶಾಲೆಯ ಕಟ್ಟಡವೊಂದು ಕೋಶಿ ನದಿಯ ಅಬ್ಬರಕ್ಕೆ ಮುರಿದು ಬಿದ್ದಿದೆ. ರಸ್ತೆಗಳು ಬಿರುಕು ಬಿಟ್ಟಿವೆ, ಸೇತುವೆಗಳು ಕೊಚ್ಕೊಂಡು ಹೋಗಿವೆ. ಈ 2 ರಾಜ್ಯದಲ್ಲಷ್ಟೇ ಅಲ್ಲ, ತೆಲಂಗಾಣ, ಕರ್ನಾಟಕ, ಗುಜರಾತ್ನ ಕೆಲವು ಪ್ರದೇಶಗಳಲ್ಲೂ ಮಳೆಯಾಗಿ ಆ ಮಳೆ ನೀರಿನಲ್ಲಿ ಅದೆಷ್ಟೋ ಜನ ಕೊಚ್ಕೊಂಡು ಹೋದ ದೃಶ್ಯಗಳು ಕಂಡುಬಂದಿದೆ. ಇದಿಷ್ಟು ಭಾರತದಲ್ಲಿ ಉಂಟಾಗಿರೋ ಪ್ರವಾಹ ಸಂಕಷ್ಟದ ದೃಶ್ಯಗಳಾದ್ರೆ, ಇನ್ನೂ ಇದಕ್ಕಿಂತಲೂ ಭಯಾನಕ ಪ್ರವಾಹಕ್ಕೆ ಸಿಲುಕಿ ನಲುಗುತ್ತಿವೆ ಬಹುತೇಕ ದೇಶಗಳು. ಅದರಲ್ಲಿ ಒಂದಾಗಿದೆ ಪಾಕಿಸ್ತಾನದ ಕರಾಚಿ. ನೋಡಿ, ಪಾಕಿಸ್ತಾನದ ಕರಾಚಿ ಸ್ಥಿತಿ ಹೇಗಾಗಿದೆ ನೋಡಿ. ರಸ್ತೆಗಳು ತುಂಬಿಕೊಂಡಿವೆ, ವಾಹನಗಳೆಲ್ಲ ಮುಳುಗೋಗಿವೆ. ಮಳೆ ನೀರಿನ ರಭಸಕ್ಕೆ ಕಾರುಗಳು ಕೊಚ್ಚಿಕೊಂಡು ಹೋಗ್ತಿವೆ. ಹೆದ್ದಾರಿಗಳೆಲ್ಲ ನೀರಿನಲ್ಲಿ ಮುಳುಗೋಗಿದೆ. ಹೌದು, ಕರಾಚಿ ಪಾಕಿಸ್ತಾನದ ವಾಣಿಜ್ಯ ನಗರಿ. ಇಂಥ ವಾಣಿಜ್ಯ ನಗರದಲ್ಲಿ 2 ಗಂಟೆ ಮಳೆ ಸುರಿದಿದ್ದಕ್ಕೆ ಇಡೀ ಕರಾಚಿ ತರತರ ತತ್ತರಿಸಿ ಹೋಯಿತು. ಎದೆ ಮಟ್ಟದವರೆಗೂ ನೀರು ಬಂದು ಜನ ಬಾಯ್ ಬಡಿದುಕೊಳ್ಳೋಕೆ ಆರಂಭಿಸಿದ್ರು. ಒಂದಷ್ಟು ಮಹಿಳೆಯರನ್ನ, ಮಕ್ಕಳನ್ನ ಟೈರ್ ಟ್ಯೂಬ್ಗಳ ಮೇಲೆ ಕೂರಿಸಿ ಸುರಕ್ಷಿತ ಪ್ರದೇಶಕ್ಕೆ ಕರ್ಕೊಂಡು ಹೋಗೋ ಕಾರ್ಯವೂ ನಡೆಯಿತು. ಇನ್ನು ಪಾಕಿಸ್ತಾನ ಒಂದೇ ಅಲ್ಲ, ಭಾರತದ ಶತ್ರು ದೇಶ ಎನ್ನಿಸಿಕೊಂಡಿರೋ ಚೀನಾದಲ್ಲೂ ರಣ ಭಯಂಕರ ಪ್ರವಾಹ ಎದುರಾಗಿದೆ. ನೋಡಿ, ಚೀನಾದ ನದಿ ಯಮನಂತೆ ಅದೇಗೆ ದಾಳಿ ಇಡ್ತಿದೆ ನೋಡಿ. ಕಳೆದೊಂದು ತಿಂಗಳಿನಿಂದ ಚೀನಾದಲ್ಲಿ ರಣಮಳೆ ಅಬ್ಬರಿಸ್ತಾನೆ ಇದೆ. ಇದರಿಂದ ಚೀನಾದ 433 ನದಿಗಳು ಉಕ್ಕಿ ಹರಿತಾ ಇದೆ. ಡ್ಯಾಂಗಳ ಸ್ಥಿತಿಯಂತೂ ಹೇಳುತ್ತಿರದ್ದಾಗೋಗಿದೆ. ಅಪಾಯ ತಪ್ಪಿಸೋಕೆ ಚೀನಾ ಡ್ಯಾಂಗಳನ್ನು ಒಡೆದು ನೀರು ಬಿಡುತ್ತಿದೆ. ಇದರಿಂದ ಚೀನಾದ ಹುಬೈ, ವುಹಾನ್ನಂತಹ ಬಲಾಢ್ಯ ನಗರಗಳೇ ಬಹುತೇಕ ಜಲಾವೃತವಾಗಿದೆ. ಇಂಥ ಪ್ರವಾಹಕ್ಕೆ ಸಿಲುಕಿ 106 ಮಂದಿ. ಚೀನಾದಲ್ಲಿ ಉಂಟಾಗಿರೋ ಈ ಪ್ರವಾಹದಿಂದ ನೇಪಾಳದಲ್ಲೂ ರಣಭಯಂಕರ ಜಲಪ್ರಳಯವೇ ಸೃಷ್ಟಿಯಾಗಿದೆ. ಕಳೆದ ವರ್ಷಕ್ಕಿಂತಲೂ ಈ ವರ್ಷ ಭೀಕರ ಪ್ರವಾಹಕ್ಕೆ ಸಿಲುಕಿರೋ ನೇಪಾಳದಲ್ಲಿ 100ಕ್ಕೂ ಅಧಿಕ ಜನ ಮೃತಪಟ್ಟಿದ್ದಾರೆ. ನದಿಗಳು ಉಕ್ಕಿ ಹರಿದು ಗುಡ್ಡ ಕುಸಿತಗಳು ಉಂಟಾಗಿದ್ದರಿಂದ ನೇಪಾಳದ ಜನ ಬೆಚ್ಚಿ ಬಿದ್ದಿದ್ದಾರೆ. ಸದ್ಯ ಚೀನಾ, ನೇಪಾಳ, ಪಾಕಿಸ್ತಾನ, ಭಾರತದಲ್ಲಷ್ಟೇ ಅಲ್ಲ, ಸೌದಿ ಅರೇಬಿಯಾದಲ್ಲೂ ಮಹಾಮಳೆ ಅಬ್ಬರಿಸುತ್ತಿದೆ. ಹೌದು, ಸೌದಿ ಅರೇಬಿಯಾ ಶ್ರೀಮಂತರ ನಾಡು. ಇಂಥ ಶ್ರೀಮಂತರ ಊರಿಗೆ ಈಗಾಗಲೇ ಕೊರೋನಾ ಸಂಕಷ್ಟದಿಂದ ಆರ್ಥಿಕ ಹೊಡೆತ ಬಿದ್ದಿದೆ. ಇಂಥ ಸಂದರ್ಭದಲ್ಲೇ ಸೌದಿಯ ಪ್ರಮುಖ ನಗರಗಳಲ್ಲಿ 2 ಗಂಟೆಗಳ ಕಾಲ ಸುರಿದ ಸಿಡಿಲು ಭರಿತ ಮಳೆಗೆ ಪ್ರವಾಹ ಪರಿಸ್ಥಿತಿ ಉಂಟಾಗಿತ್ತು. ಇತ್ತೀಚೆಗೆ ಟರ್ಕಿಯಲ್ಲೂ ಮರಣಮಳೆ ಸುರಿದು ರಸ್ತೆಗಳೆಲ್ಲ ಮುಳುಗಿ ಕಾರುಗಳೆಲ್ಲ ತೇಲುವಂತಾಗಿತ್ತು. ಅಂಥದ್ದೇ ಪರಿಸ್ಥಿತಿ ಶ್ರೀಮಂತರೇ ಇರೋ ಸೌದಿಯಲ್ಲೂ ಉಂಟಾಗಿತ್ತು. ಈ ದೇಶಗಳಲ್ಲಿ ವರುಣನ ಅಬ್ಬರ ಜೋರಾಗಿದ್ರೆ, ಮೆಕ್ಸಿಕೋದಲ್ಲಿ ಭೂಕಂಪದ ಜೊತೆಗೆ ಭಯಾನಕ ಚಂಡಮಾರುತ ಕೂಡ ಅಪ್ಪಳಿಸೋಕೆ ಆರಂಭಿಸಿದೆ. ಇದರಿಂದ ಈಗಾಗಲೇ ಮೆಕ್ಸಿಕೋದ ಹಲವು ಕಡೆ ಪ್ರವಾಹ ಪರಿಸ್ಥಿತಿ ಉಂಟಾಗಿದ್ದು, ಹಲವು ಪ್ರದೇಶ ಮುಳುಗುವ ಆತಂಕ ಕಾಡುತ್ತಿದೆ. ಅಲ್ಲದೆ ಒಂದು ಕಾಲದ ಮಾಯನ್ ನಗರವೇ ಇಂದಿನ ಮೆಕ್ಸಿಕೋದ ಗ್ವಾಟೆಮಾಲವಾಗಿದ್ದು, ಇಲ್ಲೂ ಪ್ರಳಯದಂತಹ ಸ್ಥಿತಿ ನಿರ್ಮಾಣವಾಗುವ ಭೀತಿ ಎದುರಾಗಿದೆ. ಮತ್ತೆ ಮುಳುಗುತ್ತಾ ಮಾಯನ್ ಸಾಮ್ರಾಜ್ಯ. ಏನಿದು ಮಾಯನ್ ಕ್ಯಾಲೆಂಡರ್ ನುಡಿಯುತ್ತಿರೋ ಪ್ರಳಯ ಭವಿಷ್ಯ? ನಿಜಕ್ಕೂ 2020 ವರ್ಷವೇ ಅಂತ್ಯ ಕಾಣುತ್ತಾ ಭೂಮಿ? ಇಷ್ಟಕ್ಕೂ ಮಾಯನ್ ಕ್ಯಾಲೆಂಡರ್ಗೂ ಭಾರತಕ್ಕೂ ಇರೋ ಪುರಾತನ ನಂಟೇನು? ಯಾಕೆ ಈ ಕ್ಯಾಲೆಂಡರ್ ಪ್ರಳಯ ಭವಿಷ್ಯ ನುಡಿಯುತ್ತೆ? ಈ ಕ್ಯಾಲೆಂಡರ್ ಹಿಂದಿನ ರಣರೋಚಕ ಸ್ಟೋರಿ ಎಂಥದ್ದು ಅಂದ್ರೆ, ಅದುವೇ ನೀವೆಲ್ಲರೂ ಮೆಕ್ಸಿಕೋದಲ್ಲಿ ಹನಾ ಚಂಡಮಾರುತ ಅಪ್ಪಳಿಸಿದೆ. ಸೌದಿಯಲ್ಲಿ ಪ್ರವಾಹ ಪರಿಸ್ಥಿತಿ ಉಂಟಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕರಾಚಿಯಲ್ಲಿ ಸಾವಿನ ಮಳೆಗೆ ಹೆದರಿ ಜನ ಕಂಗಾಲಾಗಿದ್ದಾರೆ. ಭಾರತದ ಅಸ್ಸಾಂ, ಬಿಹಾರದಲ್ಲಿ ಗುಡ್ಡ ಕುಸಿತ, ಪ್ರವಾಹದಂತಹ ಪ್ರಕೃತಿ ವಿಕೋಪಗಳಿಂದ ಮೃತ್ಯು ತಾಂಡವ ಶುರುವಾಗಿದೆ. ಇಷ್ಟಕ್ಕೂ ಜಗತ್ತಿನೆಲ್ಲೆಡೆ ಸಂಭವಿಸ್ತಾ ಇರೋ ಪ್ರಕೃತಿ ವಿಕೋಪಕ್ಕೂ ಮಾಯನ್ ಕ್ಯಾಲೆಂಡರ್ಗೂ ಏನ್ ಸಂಬಂಧ ಅಂದ್ರ,
ಅದನ್ನೇ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಮಾಯನ್ ಅಂದ್ರೇನು? ಮಾಯನ್ ಕ್ಯಾಲೆಂಡರ್ ಅಂದ್ರೇನು? ಮಾಯನ್ ಕ್ಯಾಲೆಂಡರ್ಗೂ ಭಾರತಕ್ಕೂ ಇರೋ ಪುರಾತನ ನಂಟೇನು? ಈ ಕ್ಯಾಲೆಂಡರ್ ಯಾಕೆ ಪ್ರಳಯ ಭವಿಷ್ಯ ನುಡಿಯತ್ತೆ? ಈ ಕುರಿತ ಮಾಹಿತಿ ಹೇಳಿದೆ ನೋಡಿ. ಈ ಕ್ಯಾಲೆಂಡರ್ ಹುಟ್ಟಿಕೊಂಡಿದ್ದು ಹೇಗೆ? ಇದು ಪ್ರಳಯ ಭವಿಷ್ಯ ನುಡಿಯೋದು ಹೇಗೆ? ಪ್ರಳಯ 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 ಇದು ಸಂಭವಿಸೋದಿಲ್ಲ, ಇದ್ರ ಬಗ್ಗೆ ಭವಿಷ್ಯ ನುಡಿಯೋದು ಬಿಡೋದಿಲ್ಲ ಅಂತ ನೀವು ಅಂದ್ಕೊಳ್ತಿರ್ಬಹುದು. ಆದ್ರೆ ಪ್ರಳಯ ಅಂದ್ರೆ ಒಮ್ಮಿಂದೊಮ್ಮೆಲೆಗೆ ಎಲ್ಲವೂ ವಿನಾಶವಾಗುವುದಲ್ಲ. ಇಂಚಿಂಚಾಗಿ ಭೂಮಿ ಒಂದೊಂದು ಕಾಲಘಟ್ಟದಲ್ಲಿ ವಿನಾಶವಾಗ್ತಾ ಬರೋದು, ಇದನ್ನೇ ಪ್ರಳಯ ಅನ್ನೋದು. ಇಂಥ ಪ್ರಳಯದ ಬಗ್ಗೆ ಮಾಯನ್ ಕ್ಯಾಲೆಂಡರ್ ಭವಿಷ್ಯ ನುಡಿಯುತ್ತಲೇ ಇದೆ. ಹಾಗಾದ್ರೆ ಈ ಮಾಯನ್ ಕ್ಯಾಲೆಂಡರ್ ನುಡಿದಂತೆಯೇ 2020ರಲ್ಲೇ ಸಂಭವಿಸುತ್ತಾ ಜಗತ್ಪ್ರಳಯ. ಜಗತ್ಪ್ರಳಯ ಆಗುತ್ತೆ, ಭೂಮಿ ವಿನಾಶಗೊಳ್ಳುತ್ತೆ, ಪ್ರಪಂಚ ಸರ್ವನಾಶವಾಗುತ್ತೆ ಅಂತಿರೋ ಮಾಯನ್ ಕ್ಯಾಲೆಂಡರ್ ಹೇಗೆ ಹುಟ್ಟು ಗೊತ್ತಾ? ಈ ಕ್ಯಾಲೆಂಡರ್ನ ಹಿನ್ನೆಲೆ ಏನು ಗೊತ್ತಾ? ಬನ್ನಿ, ಅದನ್ನೇ ನಾವೀಗ ತೋರಿಸ್ತಾ ಹೋಗ್ತೀವಿ ನೋಡಿ. ಮಾಯನ್ ಅನ್ನೋದು ಹರಪ್ಪ ನಾಗರಿಕತೆಯಂತೆ, ಸಿಂಧೂ ನಾಗರಿಕತೆಯಂತೆ ಸಮೃದ್ಧ ನಾಗರಿಕತೆ. ಸುಮಾರು 4000 ವರ್ಷದ ಹಿಂದೆ ಇಂಥದ್ದೊಂದು ನಾಗರಿಕತೆ ಇತ್ತು ಅನ್ನೋದು 1970ರಲ್ಲಿ ಬಯಲಾಯಿತು. ಮಣ್ಣು ಅಗಿತಾ ಸಿಕ್ಕಂತಹ ಮಂದಿರಗಳು, ಕೋಟೆ ಕಟ್ಟಡಗಳು ಮಾಯನ್ನರ ಸಾಮ್ರಾಜ್ಯವನ್ನ ಕಟ್ಟಿಕೊಡ್ತು. ಇಂದಿಗೂ ದಕ್ಷಿಣ ಅಮೆರಿಕದ ಗ್ವಾಟೆಮಾಲಾದಲ್ಲಿ ಮಾಯನ್ನರ ಕುರುಹುಗಳಿವೆ. ಅಲ್ಲಿರೋ ಕಟ್ಟಡಗಳ ಮೇಲೆ ಕೆತ್ತಲಾಗಿದ್ದ ಕ್ಯಾಲೆಂಡರೇ ಮಾಯನ್ ಕ್ಯಾಲೆಂಡರ್. ಇದೇ ಕ್ಯಾಲೆಂಡರ್ನ ಆಧಾರದ ಮೇಲೆ ವಿಶ್ವ ವಿನಾಶದ ಭವಿಷ್ಯ ನುಡಿಯಲಾಗಿದೆ. ಅದರಂತೆ ಈ ವರ್ಷ ಜಗತ್ತನ್ನ ಕೊರೋನಾ ಅನ್ನೋ ವೈರಸ್ ಕಾಡ್ತಾ ಇದ್ದು ಲಕ್ಷಾಂತರ ಜನರನ್ನ ಕೊಂದಾಗ್ತಿದೆ. ಅಲ್ಲದೆ ಹಲವು ದೇಶಗಳ ಮಧ್ಯೆ ನಡೀತಾ ಇರೋ ಶೀತಲ ಸಮರ 3ನೇ ಮಹಾಯುದ್ಧಕ್ಕೆ ವೇದಿಕೆಯಾಗುವ ಭಯವನ್ನು ಹುಟ್ಟುಹಾಕಿದೆ. ಈ ಎಲ್ಲಾ ಆತಂಕದ ಮಧ್ಯೆಯೇ ವರುಣನ ರುದ್ರನರ್ತನಕ್ಕೆ, ಸಮುದ್ರಾಸುರನ ರೌದ್ರಾವತಾರಕ್ಕೆ ಮುಳುಗುತ್ತಿವೆ ಹಲವು ಪ್ರದೇಶಗಳು. ಅದರಲ್ಲೂ ಮಾಯಾ ಜನ ಕುರುಹುಗಳಿರೋ ಮೆಕ್ಸಿಕೋದಲ್ಲೇ, ಮಾಯನ್ನರ ಸಾಮ್ರಾಜ್ಯ ಅಂತಲೇ ಕರೆಸ್ಕೊಳ್ತಿರೋ ಮೆಕ್ಸಿಕೋದಲ್ಲೇ ಎದುರಾಗಿದೆ ಜಲಪ್ರವಾಹ. 2012ರಲ್ಲಿ ಮಿಸ್ ಆದ ವಿನಾಶ 2020ಕ್ಕೆ ಫಿಕ್ಸ್. ಎಸ್, ಮಾಯನ್ ನಾಗರಿಕತೆ ಕೂಡ ಸಾವಿರಾರು ವರ್ಷದ ಹಿಂದೆ ಯುದ್ಧದಿಂದ ಮತ್ತು ಪ್ರಾಕೃತಿಕ ವಿಕೋಪಗಳಿಂದಲೇ ನಾಶವಾಯಿತು ಅನ್ನೋದು ಹಲವರ ವಾದವಾಗಿದೆ. ಆದರೆ ಮಾಯನ್ನರ ಕ್ಯಾಲೆಂಡರ್ನ ಚಂದ್ರನ ತಿಂಗಳ ಸುತ್ತುವಿಕೆಯ ಆಧಾರದ ಮೇರೆಗೆ ಸೂರ್ಯನ ವರ್ಷದ ಸುತ್ತುವಿಕೆಯ ಮೇರೆಗೆ ಸಿದ್ಧಪಡಿಸಲಾಗಿತ್ತು. ಇದರಲ್ಲಿ 13 ದಿನ, 20 ದಿನ, 260 ದಿನ ಅಂತ ಸಮಯವನ್ನ ಲೆಕ್ಕ ಹಾಕಲಾಗುತ್ತಂತೆ. ಈ ಕ್ಯಾಲೆಂಡರ್ನಲ್ಲಿ ದೀರ್ಘಾವಧಿ ಕ್ಯಾಲೆಂಡರ್ ಕೂಡ ಇದ್ದು, ಇದೇ ಕ್ಯಾಲೆಂಡರ್ 2020ರ ಪ್ರಳಯ ಭವಿಷ್ಯ ನುಡಿಯುತ್ತಿದೆ. ಈ ಮಾಯನ್ ಕ್ಯಾಲೆಂಡರ್ ಪ್ರಕಾರ ಒಂದು ಯುಗ ಅಂದ್ರೆ 5200 ವರ್ಷ ಅನ್ನೋ ಲೆಕ್ಕವಿದ್ದು, ಇದರ ಪ್ರಕಾರ 2020ಕ್ಕೆ ಮಾನವ ಕುಲದ ಸರ್ವನಾಶವಾಗುತ್ತೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಈ ಮಾಯನ್ನರಿಗೂ ಭಾರತಕ್ಕೂ ಪುರಾತನ ನಂಟು ಇದೆ ಅನ್ನೋದು ಅಧ್ಯಯನಗಳಿಂದ ಗೊತ್ತಾಗಿದೆ. ಅರೆ, ಏನಪ್ಪಾ ನಂಟು ಅಂದ್ರ, ಕೆಲವೊಂದಷ್ಟು ಅಧ್ಯಯನದ ಪ್ರಕಾರ 20,000 ವರ್ಷಗಳ ಹಿಂದೆ ಭಾರತದಿಂದಲೇ ಮಾಯನ್ನರು ದಕ್ಷಿಣ ಅಮೆರಿಕಾಗೆ ಹೋಗಿದ್ರು ಅಂತ ಹೇಳಲಾಗ್ತಿದೆ. ಅಲ್ಲದೆ ಗ್ವಾಟೆಮಾಲಾದ ಮಾಯನ್ನರೇ ಭಾರತದ ನಾಗಾಲ್ಯಾಂಡ್ನ ನಾಗಾ ಜನರು ಅಂತಲೂ ಹೇಳಲಾಗ್ತಿದೆ. ಜೊತೆಗೆ ಮಹಾಭಾರತದಲ್ಲಿ ಪಾಂಡವರಿಗೆ ಇಂದ್ರಪ್ರಸ್ಥದಲ್ಲಿ ಅರಮನೆ ನಿರ್ಮಿಸಿಕೊಟ್ಟ ಮಾಯಾಸುರನ ವಂಶಸ್ಥರೇ ಮಾಯನ್ನರು. ಅವರು ಸೃಷ್ಟಿಸಿದ ಕ್ಯಾಲೆಂಡರೇ ಮಾಯನ್ ಕ್ಯಾಲೆಂಡರ್ ಎನ್ನಲಾಗ್ತಿದೆ. ಹಾಗಾದ್ರೆ ಮಾಯನ್ ಕ್ಯಾಲೆಂಡರ್ ನುಡಿಯುತ್ತಿರುವ ವಿಶ್ವ ವಿನಾಶದ ಭವಿಷ್ಯ ನಿಜವಾಗುತ್ತಾ? ಇಂಡೋನೇಷ್ಯಾದಲ್ಲಿ ಇತ್ತೀಚೆಗೆ ಜ್ವಾಲಾಮುಖಿ ಸ್ಫೋಟಗೊಂಡಿತ್ತು. ಜಪಾನ್ನಲ್ಲಿ ಪ್ರವಾಹ, ಭೂಕಂಪ ಸಂಭವಿಸಿತ್ತು. ಹೀಗೆ ನಾನಾ ದಿಕ್ಕುಗಳಲ್ಲಿ ಒಂದಲ್ಲ ಒಂದು ವಿನಾಶದ ಸೂಚನೆ ಸಿಗ್ತಾ ಇದೆ. ಹಾಗಾದ್ರೆ ಮಾಯನ್ ಪ್ರಳಯ ಭವಿಷ್ಯ ನಡೆದೇ ತೀರತ್ತಾ? ಈ ಬಗ್ಗೆ ಹೇಳ್ತೀವಿ ಚಿಕ್ಕ ಬ್ರೇಕ್ ಆದ್ಮೇಲೆ. ಎದುರಾಗಿದ್ದು ಮಾಯನ್ ಪ್ರಳಯ ಭವಿಷ್ಯದ ಭಯ ಹುಟ್ಟಾಕಿದೆ. ಆದ್ರೆ ಈ ಪ್ರಳಯ ಭವಿಷ್ಯವನ್ನ ಅಷ್ಟು ಸುಲಭವಾಗಿ ತಳ್ಳಹಾಕೋಕೆ ಸಾಧ್ಯ ಇಲ್ಲ, ಒಪ್ಕೊಳ್ಳೋಕೂ ಆಗಲ್ಲ. ಆದ್ರೆ ವಿಜ್ಞಾನಿಗಳು ಮಾತ್ರ ಭೂಮಿಗೆ ಆಪತ್ತಿನ ಎಚ್ಚರಿಕೆಯನ್ನಂತೂ ನೀಡ್ತಾ ಇದ್ದಾರೆ. ಜಾಗತಿಕ ತಾಪಮಾನ ಏರ್ತಾನೆ ಇರೋದ್ರಿಂದ ವಿಜ್ಞಾನಿಗಳು ಆತಂಕ ವ್ಯಕ್ತಪಡಿಸ್ತಾನೆ ಇದ್ದಾರೆ. 2030ಕ್ಕೆ ಏನಾಗುತ್ತೆ, 2050ಕ್ಕೆ ಏನಾಗುತ್ತೆ ಅನ್ನೋ ಲೆಕ್ಕಾಚಾರ ಹಾಕ್ತಿದ್ದಾರೆ. ವರ್ಷದಿಂದ ವರ್ಷಕ್ಕೆ ಹಿಮ ಕರಗುವಿಕೆ ಹೆಚ್ಚಾಗ್ತಿದ್ದು ಸಮುದ್ರ ಮಟ್ಟ ಏರ್ತಾ ಇದೆ ಅನ್ನೋ ಭೀತಿ ಜಗತ್ತನ್ನ ಕಾಡುತ್ತಿದೆ. ಆದರೆ ಮಾಯನ್ ಕ್ಯಾಲೆಂಡರ್ ಈ ಹಿಂದೆ 2012 ಡಿಸೆಂಬರ್ 21ಕ್ಕೆ ಭೂಮಿಯ ಅಂತ್ಯ ಸೂಚಿಸಿತ್ತು. ಆದ್ರೀಗ 2020ರ ವರ್ಷದಲ್ಲಿ ಅಂತ್ಯವಾಗುತ್ತೆ ಅಂತಿದೆ. ಹಾಗಾದ್ರೆ ನಿಜವಾಗುತ್ತಾ ಮಾಯನ್ ಪ್ರಳಯ ಭವಿಷ್ಯ? ಒಂದಷ್ಟು ವರ್ಷಗಳ ಹಿಂದೆ ಭೂಕಂಪ, ಚಂಡಮಾರುತ, ಪ್ರವಾಹ, ಸುನಾಮಿ ಅಂತ ನೈಸರ್ಗಿಕ ವಿಕೋಪಗಳು ಅಷ್ಟಾಗಿ ದಾಳಿ ಮಾಡುತ್ತಿರಲಿಲ್ಲ. ಆದರೆ ಇತ್ತೀಚೆಗೆ ಭೂಮಿಗೆ ಈ ಆಪತ್ತುಗಳು ಸಾಲು ಸಾಲಾಗಿ ಕಾಡಲು ಆರಂಭಿಸಿವೆ. ಕಳೆದ 50 ವರ್ಷಕ್ಕೆ ಹೋಲಿಸಿದ್ರೆ ಭೂಮಿ ಮೇಲೆ ಸಂಭವಿಸುತ್ತಿರೋ ನೈಸರ್ಗಿಕ ವಿಕೋಪಗಳ ಸಂಖ್ಯೆ ಹೆಚ್ಚಾಗಿದೆ. ಹೀಗಾಗಿ ವಿಜ್ಞಾನಿಗಳು ನುಡಿದ ಮಾಯನ್ ಪ್ರಳಯ ಭವಿಷ್ಯವನ್ನ ತಳ್ಳಿ ಹಾಕೋಕ್ಕಾಗಲ್ಲ. ಹಂಗಂತ 2020ಕ್ಕೆ ಮಾಯನ್ ಕ್ಯಾಲೆಂಡರ್ ಎಂಡ್ ಆಗುತ್ತೆ, ಭೂಮಿ ಅಂತ್ಯವಾಗುತ್ತೆ ಅನ್ನೋ ಭಯ ಪಡುವ ಅಗತ್ಯವಿಲ್ಲ.
ಒಟ್ಟಾರೆ ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ವರುಣ ಮಾರಣ ಮೃದಂಗ ಬಾರಿಸುತ್ತಿದ್ದಾನೆ. ಚೀನಾ, ಸೌದಿ, ಪಾಕಿಸ್ತಾನ ಸೇರಿದಂತೆ ಮಾಯನ್ನರ ಸಾಮ್ರಾಜ್ಯ ಎಂದೇ ಕರೆಸಿಕೊಳ್ತಿರೋ ಮೆಕ್ಸಿಕೋ ಕೂಡ ಜಲಸಂಕಷ್ಟಕ್ಕೆ ಸಿಲುಕಿದೆ. ಕೊರೋನಾ ನಡುವಲ್ಲೇ ಎದುರಾಗ್ತಿರೋ ಈ ಪ್ರವಾಹ ಸನ್ನಿವೇಶ ಜಗತ್ತಿಗೆ ಮತ್ತಷ್ಟು ಆತಂಕ ಹುಟ್ಟಿಸಿದ್ದು, ನಿಜವಾಗುತ್ತಾ ಮಾಯನ್ ಪ್ರಳಯ ಭವಿಷ್ಯ ಅನ್ನೋ ಪ್ರಶ್ನೆನ ಹುಟ್ಟುಹಾಕಿದೆ. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.